ದೇವಿ ನಿಮ್ಮ ಶತ್ರುವನ್ನು ನೋಡುತ್ತಿದ್ದಾಳೆ. ನೀವು ಈಗ ಮೌನವಾಗಿದ್ದೀರಾ. ಆದರೆ ದೇವಿ ಮೌನದಲ್ಲಿಲ್ಲ. ನಿಮ್ಮ ವಿರುದ್ಧ ನಗುವ ಮುಖದ ಹಿಂದೆ ವಿಷ ಇಟ್ಟುಕೊಂಡಿರುವವರನ್ನು, ನಿಮ್ಮ ಪತನಕ್ಕಾಗಿ ಪ್ರಾರ್ಥಿಸುವವರನ್ನು ದೇವಿ ಈಗಾಗಲೇ ಗಮನಿಸಿದ್ದಾಳೆ. ನೀವು ಯಾರ ಹೆಸರನ್ನೂ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ದೇವಿಗೆ ಹೆಸರು ಬೇಡ, ನಿಷ್ಠೆ ಸಾಕು. ಒಂದು ಕ್ಷಣ ಯೋಚಿಸಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಏಕಾಏಕಿ ತೊಂದರೆಗಳು ಶುರುವಾಯಿತಲ್ಲ. ಅವಶ್ಯಕವಿಲ್ಲದ ಅಡ್ಡಿಗಳು, ನಿಮ್ಮ ಶಾಂತಿಯನ್ನು ಕದಿಯುವ ಮಾತುಗಳು, ಹಠಾತ್ತುಂಟಾದ ದ್ವೇಷ, ನಿಮ್ಮ ಯಶಸ್ಸಿಗೆ ಬಂದ ತಡೆ. ಇದು ಕೇವಲ ಯಾದೃಚ್ಛಿಕ ಅಲ್ಲ. ದೇವಿ ಹೇಳುತ್ತಾಳೆ, ಇದು ನಿನ್ನ ಪರೀಕ್ಷೆಯ ಸಮಯ. ನಿಮ್ಮ ಶತ್ರು ನಿಮ್ಮ ಮುಖಾಮುಖಿ ಎದುರು ಬರುವುದಿಲ್ಲ. ಅವನು ನೆರಳಿನಲ್ಲಿ ನಿಂತಿರುತ್ತಾನೆ. ನಿಮ್ಮ ಸೋಲನ್ನು ಕಂಡು ಸಂತೋಷಪಡುವನು. ನಿಮ್ಮ ಕಣ್ಣೀರು ಅವನಿಗೆ ಹಬ್ಬ, ನಿಮ್ಮ ಮೌನ ಅವನಿಗೆ ಧೈರ್ಯ. ಆದರೆ ಅವನು ಮರೆತಿರುವುದು ಒಂದೇ: ಅವನ ಪ್ರತಿಯೊಂದು ಯೋಚನೆಯು ದೇವಿಯ ದೃಷ್ಟಿಯಲ್ಲಿ ಸೆರೆಯಾಗಿದೆ. ದೇವಿ ಎಲ್ಲರನ್ನೂ ತಕ್ಷಣ ದಂಡಿಸೋದಿಲ್ಲ. ಮೊದಲು ನೋಡುತ್ತಾಳೆ ನಿಮ್ಮ ಸಹನೆಯನ್ನು, ನಿಮ್ಮ ನಂಬಿಕೆಯನ್ನು. ನೀವು ಪ್ರತೀಕಾರ ಬಯಸುತ್ತೀರಾ ಅಥವಾ ದೇವಿಗೆ ಬಿಡುತ್ತೀರಾ ಅನ್ನೋದನ್ನು. ನೀವು ದೇವಿಗೆ ಬಿಡುವ ಕ್ಷಣದಿಂದಲೇ ಆಟ ತಿರುಗುತ್ತದೆ. ನಿಮ್ಮ ಶತ್ರು ಯೋಚಿಸುತ್ತಾನೆ, ಅವನು ಅವಳು ಬಲಹೀನ, ಇವನು ಮೌನ, ಏನೂ ಮಾಡಲ್ಲ, ಈಗ ನನ್ನ ಸಮಯ. ಆದರೆ ದೇವಿ ನಗುತ್ತಾಳೆ. ಯಾಕೆಂದರೆ ನಿಮ್ಮ ಮೌನವೇ ನಿಮ್ಮ ರಕ್ಷಣೆಯ ಕವಚ. ದೇವಿ ನಿಮ್ಮ ಶತ್ರುವನ್ನು ನಿಮ್ಮ ಕೈಯಿಂದ ಅಲ್ಲ, ಅವಳ ನ್ಯಾಯದಿಂದ ಮುರಿಯುತ್ತಾಳೆ. ಅವನು ತಾನೇ ಸಿಲುಕಿಕೊಳ್ಳುವಂತೆ ಮಾಡುತ್ತಾಳೆ. ಅವನು ತಾನೇ ಬಯಲಾಗುವಂತೆ ಮಾಡುತ್ತಾಳೆ. ಅವನು ತಾನೇ ಕುಸಿಯುವಂತೆ ಮಾಡುತ್ತಾಳೆ. ನೀವು ನೋಡುತ್ತಿರೋ ಹಾಗೆ. ನಾನು ಏನೂ ಮಾಡಲೇ ಇಲ್ಲ, ಆದರೂ ಅವನ ಜೀವನವೇ ತಲೆ ಕೆಳಗಾಯಿತು. ಇದೇ ದೇವಿಯ ಕೆಲಸ. ಒಂದು ದಿನ ಬರುತ್ತದೆ, ನಿಮ್ಮ ಶತ್ರು ನಿಮ್ಮ ಜೀವನವನ್ನೇ ನೋಡುತ್ತಾ ಅಚ್ಚರಿಗೊಳ್ಳುತ್ತಾನೆ. ನೀವು ಮುಂದೆ ಹೋಗಿರ್ತೀರಾ, ಶಾಂತಿಯಾಗಿರ್ತೀರಾ, ಆಶೀರ್ವಾದದಲ್ಲಿರ್ತೀರಾ. ಮತ್ತು ಅವನು ಅದೇ ದ್ವೇಷದಲ್ಲೇ ಸಿಕ್ಕಾಕಿಕೊಂಡಿರ್ತಾನೆ. ದ್ವೇಷವೇ ಅವನ ಶಿಕ್ಷೆ. ದೇವಿ ಹೇಳುತ್ತಾಳೆ, ನಿನ್ನ ವಿರುದ್ಧ ಕೈ ಎತ್ತಿದವರನ್ನು ನಾನು ನೋಡಿದ್ದೇನೆ. ನಿನ್ನ ಹೆಸರು ಕೆಡಿಸಿದವರನ್ನು ನಾನು ಕೇಳಿದ್ದೇನೆ. ನಿನ್ನ ಹೃದಯಕ್ಕೆ ನೋವು ಕೊಟ್ಟವರನ್ನು ನಾನು ಮರೆತಿಲ್ಲ. ಆದರೆ ನಿನ್ನ ನಂಬಿಕೆಯೇ ನಿನ್ನ ಪರವಾಗಿ ಮಾತನಾಡಿದೆ. ಈಗೋ ಮುಖ್ಯ ರಹಸ್ಯ. ನೀವು ಈ ಸಮಯದಲ್ಲಿ ಕೋಪಗೊಳ್ಳಬೇಡಿ, ಪ್ರತೀಕಾರ ಬೇಡಿಕೊಳ್ಳಬೇಡಿ, ಮಾತುಗಳಿಂದ ಯುದ್ಧ ಮಾಡಬೇಡಿ. ಬದಲಿಗೆ ದೇವಿಯನ್ನು ನೆನಪಿಸಿಕೊಳ್ಳಿ. ಮೌನದಲ್ಲಿ ಪ್ರಾರ್ಥಿಸಿ. ನಿಮ್ಮ ದಾರಿಯಲ್ಲಿ ನಡೆಯಿರಿ. ಯಾಕೆಂದರೆ ನಿಮ್ಮ ಶತ್ರುವಿನ ಅಂತ್ಯ ನಿಮ್ಮ ಕೈಯಲ್ಲಿಲ್ಲ, ದೇವಿಯ ಕೈಯಲ್ಲಿದೆ. ಈ ವಿಡಿಯೋ ನೋಡುತ್ತಿರುವ ನೀವು ಇತ್ತೀಚೆಗೆ ಅನ್ಯಾಯ ಅನುಭವಿಸಿದ್ದರೆ, ಯಾರೋ ನಿಮಗೆ ನೋವು ಕೊಟ್ಟಿದ್ದರೆ, ಮೌನವಾಗಿ ಸಹಿಸಿಕೊಂಡಿದ್ದರೆ, ಇದು ಯಾದೃಚ್ಛಿಕ ಅಲ್ಲ, ಇದು ದೇವಿಯ ಸಂಕೇತ. ಅವಳು ನೋಡುತ್ತಿದ್ದಾರೆ, ಅವಳು ಕಾಯುತ್ತಿದ್ದಾಳೆ, ಮತ್ತು ಸರಿಯಾದ ಕ್ಷಣದಲ್ಲಿ ಅವಳು ಕಾರ್ಯಪ್ರವೃತ್ತಳಾಗುತ್ತಾಳೆ. ಜೈ ಮಾತೆ ದುರ್ಗೆ, ಜೈ ಶಕ್ತಿ. ಮೌನವಾಗಿರಿ, ದೇವಿ ನಿಮ್ಮ ಪರವಾಗಿ ಮಾತನಾಡುತ್ತಾಳೆ.